ಹಾಯ್, ಇವತ್ತು ನಾವು ಆರೋಗ್ಯಕರವಾದ ಹಾಗೂ ಸಿಂಪಲ್ ಆಗಿ ಮಾಡುವಂತಹ ಹರಿವೆ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡ್ಬೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಟ್ಟಷ್ಟು ಹರಿವೆ ಸೊಪ್ಪನ್ನು ತಗೊಂಡಿದ್ದೇನೆ. ಹಾಗೆ 1 ಕಟ್ ಮಾಡಿಟ್ಟಂತಹ ಈರುಳ್ಳಿ, ಸ್ವಲ್ಪ ಸಾಸಿವೆ, 1 ಕರಿಬೇವಿನ ಸೊಪ್ಪಿನ ಎಲೆ, ಹಾಗೆ ಖಾರಕ್ಕೆ 4 ರಿಂದ 5 ಕಾಯಿಮೆಣಸು, 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ 4 ರಿಂದ 5 ಕಾಯಿಮೆಣಸು. ನೀವಿಲ್ಲಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಕಾಯಿಮೆಣಸನ್ನು ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಯಾವುದೇ ರೀತಿಯಾದ ನಾನು ಚಿಲ್ಲಿ ಪೌಡರನ್ನು ಇದಕ್ಕೆ ಹಾಕ್ತಿಲ್ಲ. ಹಾಗಾಗಿ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಮೆಣಸನ್ನು ಹಾಕ್ಕೊಳ್ಬೋದು. ಈಗ ಇದಕ್ಕೆ ಒಂದು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಕೂಡ ಫ್ರೈ ಆಗಬೇಕಂತಿಲ್ಲ ಇದು. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಆಗಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ಈ ಪಲ್ಯವನ್ನು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪಿನ ಪಲ್ಯ. ಈ ಸೊಪ್ಪಿನ ಪಲ್ಯ ಅಂತಲ್ಲ, ಯಾವುದು ಸೊಪ್ಪಿನ ಪಲ್ಯ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿ ಇಟ್ಟಂತಹ ಸೊಪ್ಪನ್ನು ಇದಕ್ಕೆ ಹಾಕೋಣ. ಇಲ್ಲಿ ನಾನು 2 ಕಟ್ಟಷ್ಟು ಸೊಪ್ಪಿನ ಹಾಕಿದ್ದೇನೆ ಇದಕ್ಕೆ. ನೀವು ಜನ ಜಾಸ್ತಿ ಇದ್ದರೆ ಮನೆಯಲ್ಲಿ ಜಾಸ್ತಿ ಕಟ್ಟನ್ನೇ ಹಾಕ್ಕೊಳ್ಳಿ, ಯಾಕಂದರೆ ಈ ಸೊಪ್ಪು ಬೆಂದ ಮೇಲೆ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಸೊಪ್ಪನ್ನು ಹಾಕಿ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೇನೆ. ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬೇಕಾದರೆ ಸ್ವಲ್ಪ ಅರಿಶಿನ ಪೌಡರನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅರಿಶಿನ ಪೌಡರನ್ನು ಹಾಕಲಿಲ್ಲ. ಹಾಗೆ ಯಾವುದೇ ರೀತಿಯಾದ ಮಸಾಲೆ ಹುಡಿಗಳನ್ನು ಕೂಡ ಹಾಕುವುದಿಲ್ಲ. ಈ ರೀತಿಯಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಹಾಗೆ ಬೇಯುವಾಗ ಕೂಡ ನೀರನ್ನು ಹಾಕಲಿಕ್ಕಿಲ್ಲ, ಇದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು, ನೀರೇನು ಹಾಕಲಿಕ್ಕಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿ ಇಡಿ ಬೇಯಲಿಕ್ಕೆ. ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿ ಹೊತ್ತು ಕೂಡ ಬೇಕಾಗಿಲ್ಲ ಇದಕ್ಕೆ ಬೇಯಲಿಕ್ಕೆ. ಈಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾನು ಮೊದಲೇ ಇಟ್ಟಂತಹ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ. ತೆಂಗಿನಕಾಯಿ ತುರಿಯನ್ನು ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತಿಲ್ಲ, 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇಷ್ಟು ಸುಲಭವಾಗಿ ನಾವು ಹರಿವೆ ಸೊಪ್ಪಿನ ಪಲ್ಯ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.